ಶ್ರುತಿ, ಈ ಕ್ಷಣದ ಗ್ಯಾರಂಟಿಯ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಬೆಂಗಳೂರಿನ ಯಾವೇ ರಸ್ತೆಯಲ್ಲಿ ವಾಹನ ಸವಾರು ಓಡಾಡ್ತಿದ್ದೀರಾ ಅಂದ್ರೆ ಸ್ವಲ್ಪ ಹುಷಾರಾಗಿರ್ಲೇಬೇಕು. ಯಾಕಂದ್ರೆ ಒಂದ್ ಕಡೆ ಗುಂಡಿಗಳ ಭಯ, ಮತ್ತೊಂದು ಕಡೆ ಮರ ಬೀಳುವಂತಹ ಭಯ, ಅದರ ಜೊತೆಗೆ ಈಗ ಮತ್ತೊಂದು ಭಯ ಶುರುವಾಗಿದೆ. ಈ ದೃಶ್ಯಗಳನ್ನ ನೋಡಿದ್ರೆ ಬೆಂಗಳೂರಿನ ಜನ ಅಯ್ಯೋ ಅಂತ ಒಂದು ಕ್ಷಣ ಎದೆ ಜಲ್ ಅನಿಸ್ಬಿಡುತ್ತೆ. ಆ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಫ್ಲೆಕ್ಸ್ ಗಳ ತೆರವು ಕಾರ್ಯಾಚರಣೆ ಪ್ರಾರಂಭ ಆದಂತಹ ಹೊತ್ತಲ್ಲಿ ಆಗಿರುವಂತಹ ಘಟನೆ ಇದು. ಓ ಮೈ ಗಾಡ್, ಜಸ್ಟ್ ಮಿಸ್. ಫ್ಲೆಕ್ಸ್ ನಿಂದ ಸ್ವಲ್ಪದ್ರಲ್ಲಿಯೇ ಭಾರಿ ಅನಾಹುತ ಒಂದು ತಪ್ಪಿದೆ. ಈ ದೃಶ್ಯ ನೋಡಿದ್ರೆ ಎಂಥವರಿಗೂ ಕೂಡ ಎದೆ ಜಲ್ ಅನ್ನತ್ತೆ. ಆ ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ರಸ್ತೆಯಲ್ಲಿ ಎಮ ರೂಪದಲ್ಲಿ ಫ್ಲೆಕ್ಸ್ ಬಂದಿದೆ. ಬೈಕ್ ಸವಾರ ಜಸ್ಟ್ ಮಿಸ್, ಕಾರಿಗೆ ಬಡಿದಿದೆ ಬಂದು ಆ ಫ್ಲೆಕ್ಸ್. ಬೆಂಗಳೂರಿನ 8ನೇ ಮೈಲಿ ಫ್ಲೈಓವರ್ ಮೇಲೆ ನಡೆದಂತಹ ಘಟನೆ ಇದು. ರಸ್ತೆಯಲ್ಲಿ ಫ್ಲೆಕ್ಸ್ ತೆರವು ಮಾಡುವಾಗ ಈ ಅವಘಡ ನಡೆದು ಹೋಗಿದೆ. ಫ್ಲೆಕ್ಸ್ ಬಡಿಯುವ ಭಯಾನಕ ದೃಶ್ಯ ಕಾರಿನ ಡ್ಯಾಶ್ ಬೋರ್ಡ್ನಲ್ಲಿ, ಆ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನೆ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಆ ಟೋಲ್ ಕಂಪನಿ ಸಿಬ್ಬಂದಿ ಬೇಜವಾಬ್ದಾರಿಯ ಉತ್ತರ ಬೇರೆ ಕೊಡ್ತಿದ್ದಾರೆ. ಗಂಡ, ಹೆಂಡತಿ ಮತ್ತು ಮಗು ಪ್ರಯಾಣ ಮಾಡ್ತಾ ಇದ್ದಂತಹ ಕಾರು ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರರು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಆ ದೃಶ್ಯಗಳನ್ನ ನೋಡಿದಾಗ ಜಸ್ಟ್ ಮಿಸ್ ಅಷ್ಟೇ. ಫ್ಲೆಕ್ಸ್ ತೆರವಾಗ್ತಾ ಇತ್ತು, ನೋಡದೆ ಆ ಫ್ಲೆಕ್ಸ್ ಅನ್ನ ತೆರವು ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲೇ ಅತಿ ಜೋರಾಗಿ ಫ್ಲೆಕ್ಸ್ ಬಂದು ಕಾರು ಅಂದ್ರೆ ಬೈಕ್ ಅನ್ನ ದಾಟಿ ಕಾರಿಗೆ ಬಂದು ಬಡ್ದಿದೆ. ಬೈಕ್ ಮೇಲೆ ಬಿದ್ದಿದ್ರೆ, ಕಾರಿನ ಮೇಲೇನೆ ಬಿದ್ದಿದ್ರೆ ಏನಾದ್ರೂ ಅನಾಹುತ ಆಗಿದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆ. ಎಕ್ಸಾಕ್ಟ್ಲಿ ದೃಶ್ಯ ಗಮನಿಸ್ತಾ ಇದ್ರಿ. ಇದು ಕಾರಿನ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆ ಆಗಿರುವಂತಹ ದೃಶ್ಯ. ಫ್ಲೆಕ್ಸ್ ಹಾಕಿರ್ತಾರೆ, ಫ್ಲೆಕ್ಸ್ ಅನ್ನ ತೆರವು ಮಾಡೋದು ಹೀಗ. ಗಾಳಿಯಲ್ಲಿ ಆ ಫ್ಲೆಕ್ಸ್ ತೇಲಿ ಬಂದು ಬೈಕ್ ದಾಟಿ ಕಾರಿನ ಮುಂಭಾಗಕ್ಕೆ ಬಡ್ದಿರುವಂತಹ ದೃಶ್ಯ. ಬೈಕ್ ಸವಾರ ಹೋಗ್ತಿರ್ತಾರೆ, ಅವರನ್ನ ದಾಟ್ಕೊಂಡು ಬರುತ್ತೆ ಫ್ಲೆಕ್ಸ್. ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇಫ್ ಸಪೋಸ್ ಆ ಬೈಕ್ ನ ಸವಾರನ ಮೇಲೆಯೇ ಬಿದ್ದಿದ್ರೆ ಆ ಫ್ಲೆಕ್ಸ್, ಖಂಡಿತ ಆತ ಬದುಕುಳಿತಾ ಇರಲಿಲ್ಲ. ಈ ದೃಶ್ಯಗಳನ್ನ ನೋಡಿದ್ರೆ ಮೈ ರೋಮಾಂಚನ ಆಗುತ್ತೆ. ಕಾರಿನ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆ ಆಗಿರುವಂತಹ ದೃಶ್ಯ. ಆ ಕಾರಿನ ಮೇಲೆಯೂ ಕೂಡ ಅತಿ ವೇಗವಾಗಿ ಬಂದು ಹೊಡೆದಿದ್ರು ಕೂಡ ಅತಿ ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು. ಕಾರಿನ ಒಳಗಡೆ ಗಂಡ, ಹೆಂಡತಿ ಮತ್ತು ಮಗು ಪ್ರಯಾಣ ಬೆಳೆಸ್ತಂತಹ ಕಾರು. ಆ ಕಾರಿನ ಮುಂಭಾಗಕ್ಕೆ ಜಸ್ಟ್ ಫ್ಲೆಕ್ಸ್ ಬಡ್ದಿದೆ. ಹಾಗಾಗಿ ಅತಿ ದೊಡ್ಡ ಅನಾಹುತ ಆಗುವುದು ಕೂಡ ಜಸ್ಟ್ ಕೂದಲೆಳೆಯ ಅಂತರದಲ್ಲಿ ಮಿಸ್ ಆಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದು ತೆರವು ಕಾರ್ಯಾಚರಣೆ, ಅದು ಫ್ಲೆಕ್ಸ್ ಆಗ್ಲಿ ಏನೇ ತೆರವು ಮಾಡ್ತೀರಿ ಅಂತ ಆದ್ರೂ ಕೂಡ ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡಬೇಕು. ಬೇಕಾಬಿಟ್ಟಿಯಾಗಿ ಹೇಗೆ ಬೇಕೋ ಹಾಗೆ ತೆರವು ಕಾರ್ಯಾಚರಣೆ ಮಾಡಕ್ಕಾಗತ್ತಾ? ಇದೇನ್ ಜಸ್ಟ್ ಅಲ್ಲಲ್ಲಿ ಪೇಪರ್ಗಳನ್ನ ಕಟ್ಟಿರೋದಾ? ಅಲ್ಲ, ಇದು ಪ್ರಮುಖವಾಗಿ ಕಟ್ಟಿಗೆಯ ಬೋರ್ಡ್ಗಳಿರುತ್ತೆ. ಅದರಲ್ಲಿ ಫ್ಲೆಕ್ಸ್ಗಳನ್ನ ಅಳವಡಿಸಿರ್ತಾರೆ, ಅಂದ್ರೆ ಫೋಟೋಗಳನ್ನ ಅಂಟಿಸಿರ್ತಾರೆ. ಇಫ್ ಸಪೋಸ್ ಅದು ಭಾರವಾದಂತಹ ಸಂದರ್ಭದಲ್ಲಿ ಏನಾದ್ರೂ ಬೈಕ್ ಸವಾರನಿಗೆ ಹೊಡೆದಿದ್ರೆ ಆತ ಬದುಕುಳಿದಿದ್ನ ಈ ದೃಶ್ಯಗಳನ್ನ ನೋಡಿದ್ರೆ ನೀವು ಅರ್ಥ ಮಾಡ್ಕೊಳ್ಬಹುದು. ಅಷ್ಟು ಭಾರ, ಅಷ್ಟು ತೂಕ ಇರುತ್ತೆ ಫ್ಲೆಕ್ಸ್. ಈ ರೀತಿ ಗಾಳಿಯಲ್ಲಿ ತೇಲಿ ಬಂದು ಕಾರಿಗೆ ಹೊಡೆಯುತ್ತೆ ಅಂದ್ರೆ ಯಾವ ರೀತಿ ಕ್ರಮಗಳನ್ನ ಕೈಗೊಂಡು ತೆರವು ಕಾರ್ಯಾಚರಣೆಗೆ ಸಿಬ್ಬಂದಿ ಮುಂದಾಗಿದ್ರು ಅನ್ನೋದು ಕೂಡ ಪ್ರಶ್ನೆ ಅಲ್ವಾ? ಈ ರೀತಿ ಆಯ್ತಲ್ಲ ಸರ್, ಏನ್ ಕ್ರಮಗಳನ್ನ ಕೈಗೊಂಡಿದ್ದೀರಿ? ಹೀಗೆ ಹಾರ್ ಬಂದು ಫ್ಲೆಕ್ಸ್ ಕಾರಿನ ಮುಂಭಾಗಕ್ಕೆ ಹೊಡೆದಿದೆ, ಯಾರ ಮೇಲೇನಾದ್ರೂ ಬಿದ್ದಿದ್ರೆ ಏನ್ ಗತಿ ಅಂತ ಪ್ರಶ್ನೆ ಮಾಡಿದ್ರೆ ತೆರವು ಮಾಡ್ತಾ ಇದ್ದಂತ ಸಿಬ್ಬಂದಿ ಬೇಜವಾಬ್ದಾರಿಯ ಉತ್ತರ ಕೊಡ್ತಾರಂತೆ. ಕಾರಣ ಅನಾಹುತ ಸಂಭವಿಸಿಲ್ವಲ್ಲ. ಅನಾಹುತ ಸಂಭವಿಸಿ ಯಾರ್ದಾದ್ರೂ ಜೀವ ಹೋಗಿದ್ರೆ ಮಾತ್ರ ಅಲರ್ಟ್ ಆಗ್ತೀರಾ? ಜೀವ ಹೋಗೋ ತನಕ ಕೂಡ ಅಲರ್ಟ್ ಆಗಲ್ಲ. ಬದಲಾಗಿ ಬೇಕಾಬಿಟ್ಟಿಯಾಗಿ ಕಾರ್ಯಾಚರಣೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ಆದ್ರೆ ಯಾರ್ದೋ ಜೀವದ ಜೊತೆ ಚೆಲ್ಲಾಟ ಆಡೋದು ಸರಿನಾ ಅನ್ನೋದು ಕೂಡ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ. ಮೂರ್ತಿ, ಈಗ ಫ್ಲೆಕ್ಸ್ ಮಾತ್ರ ಅಲ್ಲ, ಏನೇ ತೆರವು ಕಾರ್ಯಾಚರಣೆಗಳನ್ನ ಮಾಡ್ತಾರೆ ಅಂತ ಆದ್ರೆ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಬೇಕು. ಮನಸೋ ಇಚ್ಛೆ ಫ್ಲೆಕ್ಸ್ ಗಳನ್ನ ತೆರವು ಮಾಡೋದಕ್ಕೆ ಮುಂದಾಕಿದ್ರ ಸಿಬ್ಬಂದಿ ಅನ್ನೋದು ಪ್ರಶ್ನೆ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಹೌದು ಶ್ರುತಿ, ಬೆಂಗಳೂರಿನಿಂದ ಏನು ನೆಲಮಂಗಲಕ್ಕೆ ಕಾರ್ನಲ್ಲಿ ತಳ್ತಿದ್ದವರಂತ ಕಾರ್ಗೆ ಫ್ಲೆಕ್ಸ್ ಬಡ್ದು ಕಾರಿನ ಏನು ಗ್ಲಾಸ್ ಹೊಡೆದು ಆತಂಕ ಸೃಷ್ಟಿ ಮಾಡಿರುವಂತ ಒಂದು ಘಟನೆ ಈ ಗೌರ್ಮೆಂಟ್ ಹೆಬ್ಬಾಳ್ಯ ಹಾಗೂ 8ನೇ ಮೈಲಿ ಫ್ಲೈಓವರ್ ಮೇಲೆ ನಡೆದಿರುವಂತದ್ದು. ಆ ಒಂದು ಏನು ಫ್ಲೆಕ್ಸ್ ಕಾರಿಗೆ ಬಡಿಯುವಂತ ಒಂದು ದೃಶ್ಯ ಆ ಕಾರಿನ ಡ್ಯಾಶ್ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂತದ್ದು. ಏನೋ ಒಂದ್ ಕಡೆ ರಾಜಕಾರಣಿಗಳನ್ನ ಏನು ತಮ್ಮ ಅಭಿಮಾನವನ್ನ ಬೆಳೆಯೋಕ್ಕೋಸ್ಕರ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಏನ ವಿದ್ಯುತ್ ಪೋಲ್ಗಳು ಅವು ಕಂಬಗಳು ಇರ್ತಾವಲ್ಲ, ಆ ಕಂಬಗಳ ಮೇಲೆ ಫ್ಲೆಕ್ಸ್ ಹಾಕಿರ್ತಾರೆ. ಆ ಒಂದು ಫ್ಲೆಕ್ಸ್ ನಿಂದ ಈ ಒಂದು ಅವಘಡ ನಡೆದಿರುವಂತದ್ದು. ಹೀಗೆ ಹಾಕಿರುವಂತ ಒಂದು ಫ್ಲೆಕ್ಸ್ ಏನಿದೆ
ಆ ಫ್ಲೆಕ್ಸ್ ನ ಟೋಲ್ ಸಿಬ್ಬಂದಿ ಮೇಲ್ಗಡೆಯಿಂದ ಒಂದು ಕಮ್ಮಿಯಿಂದ ತೆಗಿತಾ ಇರ್ತಾರೆ. ಆ ವೇಳೆ ಗಾಳಿಯಲ್ಲಿ ಹಾರ್ ಬಂದು ಕಟ್ ಮಾಡಿದ ಒಂದು ಫ್ಲೆಕ್ಸ್ ಗಾಳಿಯಲ್ಲಿ ಹಾರ್ಕೊಂಡು ಬಂದು ಆ ಗಾಡಿನ ಗ್ಲಾಸ್ಗೆ ಹೊಡೆದಿರೋಂಥದ್ದು. ನೆಲಮಂಗಲದ ಚೈತ್ರ ಹಾಗೂ ಅವರ ಪತಿ ಕಾರ್ನಲ್ಲಿ ಬರ್ತಾರಂತ ಒಂದು ಸಮಯದಲ್ಲಿ ಅದೃಷ್ಟವಶಾತ್ ಒಂದು ದೊಡ್ಡ ಅನಾಹುತ ಒಂದು ತಪ್ಪಿದೆ ಅಂತಾನೆ ಹೇಳ್ಬೇಕು. ಈ ಒಂದು ಘಟನೆ ಸಂಬಂಧ ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಈಗ ದಾಖಲಾಗ್ತಾ ಇದೆ. ಒಟ್ಟಾರೆ ನವಯುಗ ಟೋಲ್ ಸಿಬ್ಬಂದಿ ಮತ್ತೆ ಕಾರ್ನವರ ಜಗಳ ಕೆಲಕಾಲ ಮಿತಿ ಮೀರಿತ್ತು, ಒಂದ್ ರೀತಿ ಹೊಡೆದಾಟದ ಮಟ್ಟಕ್ಕೂ ತಲುಪಿತ್ತು ಅಂತಾನೆ ಹೇಳ್ಬೋದು ಶ್ರುತಿ. ಓಕೆ ಮೂರ್ತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಿಜ ಹೇಳ್ಬೇಕಂದ್ರೆ ಈ ರೀತಿ ದೊಡ್ಡ ದೊಡ್ಡ ಫ್ಲೆಕ್ಸ್ ಗಳನ್ನ ಅಳವಡಿಸೋದು ಕೂಡ ಅನಧಿಕೃತವಾಗಿ ಫ್ಲೆಕ್ಸ್ ಗಳನ್ನ ಅಳವಡಿಸೋದಲ್ಲದೆ ತೆರವು ಕಾರ್ಯಾಚರಣೆಯನ್ನ ಕೂಡ ಸರಿಯಾದ ರೀತಿಯಲ್ಲಿ ಮಾಡಲ್ಲ ಅನ್ನೋದು ವಿಪರ್ಯಾಸದ ಸಂಗತಿ. ಯಾರೆಲ್ಲ ಈ ರೀತಿ ಸಿಬ್ಬಂದಿಗಳು ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರಲ್ಲ, ಮೋಸ್ಟ್ಲಿ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಅನ್ಸುತ್ತೆ ಈಗ.